ನಮಸ್ಕಾರ, ವೆಲ್ಕಮ್ ಟು SLV ವ್ಲಾಗ್ಸ್. ನಾನಿವತ್ತು ಎಲ್ಲ ತರಕಾರಿಗಳು ಮತ್ತು ಕಾರನ್ನ ಯೂಸ್ ಮಾಡಿ ಪಲಾವ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ, ಇದನ್ನು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಲಂಚ್ ಬಾಕ್ಸ್ಗೆ ಮಕ್ಕಳುಗಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೆ ಒಂದು 6ರಿಂದ 7 ಬೀನ್ಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೂರು ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ, ಹಾಗಾಗಿ ಕಡಿಮೆ ತೊಗೊಂಡಿದ್ದೀನಿ. ಬೀನ್ಸ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಒಂದೇ ಒಂದು ಕ್ಯಾರೆಟು ನಾನು ರೌಂಡ್ ಶೇಪಲ್ಲಿ ಹೆಚ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಅದರಲ್ಲಿ ಹೆಚ್ಕೊಳ್ಳಿ. ಆಮೇಲೆ ಇದು ಬಂದ್ಬಿಟ್ಟು ನವಿಲು ಕೋಸು, ನೀವು ಗೆಡ್ಡೆಕೋಸು ಅಂತಿರಲ್ಲ ಈ ಕಡೆ, ಅದು ಅದಕ್ಕೆ ನಮ್ಮ ಕಡೆ ನವಿಲು ಕೋಸು ಅಂತಾರೆ. ನಾನು ಒಂದು ಹಾಕಿದ್ದೀನಿ, ಮೀಡಿಯಮ್ ಸೈಜ್ ಇದೆ ಅದು. ಹಿಂಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಒಂದು ಆಲೂಗೆಡ್ಡೆ ಹಾಕಿದ್ದೀನಿ. ಎಲ್ಲರೂ ಆಲೂಗೆಡ್ಡೆ ಯೂಸ್ ಮಾಡಲ್ಲ, ನನಗೆ ತರಕಾರಿಗಳು ಜಾಸ್ತಿ ಇರಬೇಕು, ಹಾಗಾಗಿ ತರಕಾರಿನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಉದ್ದುದ್ದಾಗಿ ಒಂದು ಈರುಳ್ಳಿ ಹೆಚ್ಕೊಳ್ಳಿ. ಇದು ಒಗ್ಗರಣೆಗೆ ಅಷ್ಟೇ. ಆಮೇಲೆ ಶುಂಠಿ ನಾನು ರುಬ್ಬಕ್ಕೆ ಹಾಕ್ತೀನಿ, ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಮಿಕ್ಸಿಲಿ ಅಷ್ಟು ಇದಾಗಲ್ಲ, ಬ್ಲೇಡು ಜಾಸ್ತಿ ಬಾಳಿಕೆ ಬರೋಲ್ಲ, ಅಷ್ಟು ಇಡೀನೇ ಹಾಕ್ಕೊಂಡು ರುಬ್ಬಿದ್ರೆ. ಹಾಗಾಗಿ ಇವಾಗ ಫ್ರೆಶ್ ಆಗಿರೋ ಖಾರ ತಂದಿದ್ದೀನಲ್ವ, ಅದನ್ನು ಬಿಡಿಸಿಟ್ಕೋತೀನಿ ಸ್ವಲ್ಪ. ಇದೇನು ಗೊತ್ತಾ, ಕೆಲ್ಸಕ್ಕೆ ಹೋಗೋರಿಗೆ, ವರ್ಕಿಂಗ್ ವುಮೆನ್ಸ್ ಇದ್ರಂತೂ ತುಂಬ ಕಷ್ಟ. ಇದನ್ನೆಲ್ಲ ಮಕ್ಕಳುಗಳಿಗೆ ಬೇಯಿಸಿ ಕೊಡೋಕ್ಕೆ ಟೈಮ್ ಇರೋಲ್ಲ, ಅಂಥವ್ರು ಈ ಥರ ಬಾತ್ಗಳಲ್ಲಿ ಯೂಸ್ ಮಾಡಿ. ಈಗ ನಾನು ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ, ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಎರಡು ಹಸಿಮೆಣ್ಸಿನ್ಕಾಯಿ, ಕಟ್ ಮಾಡ್ಕೊಂಡಿರೋ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಪುದೀನ ಮತ್ತು ಕೊತ್ತಂಬರಿ, ಇಷ್ಟೇ. ಜಾಸ್ತಿ ಏನು ಮಸಾಲೆ ಹಾಕೋದಿಲ್ಲ ನಾನು, ಇಷ್ಟೇ ಸಿಂಪಲ್ಲಾಗಿರುತ್ತೆ. ಜಾಸ್ತಿ ಏನು ಮಸಾಲೆ ಹಾಕಿ ಮಕ್ಕೊಡೆಯೋ ಥರ ಇರೋಲ್ಲ, ತಿನ್ನಬೇಕು ಅಂದರೆ ಒಂಥರ ಅನಿಸುತ್ತಲ್ಲ, ಆ ಥರ ಎಲ್ಲ ಏನೂ ಇರೋಲ್ಲ, ಸಿಂಪಲ್. ಇದನ್ನು ನುಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕುಕ್ಕರು ಇಟ್ಟು ಅದು ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಈಗ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಇದಕ್ಕೆ ಒಂದು ಬೇ ಲೀವು, ಒಂದು ಇಂಚ್ ಆಗೋಷ್ಟು ಚಕ್ಕೆ, 3 ಲವಂಗ, ಒಂದು ಅನಾನಸ್ ಹೂವು ಹಾಕಿದ್ದೀನಿ. ಜಾಸ್ತಿ ಮಸಾಲೆ ಐಟಮ್ಗಳನ್ನು ಏನೂ ಹಾಕಿಲ್ಲ ಇದಕ್ಕೆ. ಆಮೇಲೆ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡೋಣ ಎಣ್ಣೆಲಿ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಅದ್ರ ಜೊತೆಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಗೊತ್ತಿರುತ್ತಲ್ವ, ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಅಂತ ಹಾಕ್ತೀವಿ ಅಷ್ಟೇ. ಈ ಥರ ನೀಟಾಗಿ ಫ್ರೈ ಆದಮೇಲೆ ಈಗ ಒಂದು ಟೊಮೊಟೊ ಹಾಕ್ತೀನಿ. ನಾನು ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೊಟೊ. ಆಮೇಲೆ ಎಲ್ಲ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನು ಹಾಕೋಣ. ಈಗ ಆಲೂಗೆಡ್ಡೆ, ನವಿಲು ಕೋಸು, ಆಮೇಲೆ ಕ್ಯಾರೆಟ್ ಹೆಚ್ಕೊಂಡಿದ್ದೀರಲ್ಲ, ಕ್ಯಾರೆಟ್ ಹಾಕಿ, ನಂತರ ಬೀನ್ಸು. ಆಮೇಲೆ ನಾನು ಸ್ವಲ್ಪ ಬಟಾಣಿ ನೆನೆಸಿಟ್ಕೊಂಡಿದ್ದೆ, ಇದು ಹಸಿ ಬಟಾಣಿ ಎಲ್ಲ, ಒಣಗಿರೋ ಬಟಾಣಿನೇ ನೈಟ್ ನೆನೆಸಿಟ್ಟಿದೆ, ಅದನ್ನೇ ಹಾಕ್ತಾಯಿದ್ದೀನಿ. ಮತ್ತು ಕಾರ್ನ್ ಬಿಡಿಸಿಟ್ಟಿರ್ತೀರಲ್ವ, ಈ ಕಾರ್ನ್ ಹಾಕಿ, ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು. ನೀವು ಖಾರದ ಪುಡಿ ತುಂಬ ಖಾರ ಇದೆ ನನ್ನ ಖಾರದ ಪುಡಿ, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಕಡಿಮೆ ಇಲ್ಲ, ಖಾರ ಇಲ್ಲ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಏನಿಲ್ಲ. ಆಮೇಲೆ ಸ್ವಲ್ಪ ಒಂದು 1/4 ಚಮಚ ಪೆಪ್ಪರ್ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಎಣ್ಣೆಲಿ ಬೇಯಿಸ್ಕೊಳ್ಳಿ. ಅದು ಈ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ವ, ತರಕಾರಿಗೆ ನೀಟಾಗಿ ಹಿಡೀಲಿ. ಅದಾದಮೇಲೆ ಈಗ ರುಬ್ಬಿರುವಂತಹ ಪೇಸ್ಟನ್ನು ಈಗ ತರಕಾರಿಗೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಸೈಡಲ್ಲಿ ಈ ಥರ ಎಣ್ಣೆ ಬೀರೋ ತನಕ ಒಂದು 2 ನಿಮಿಷ ಫ್ರೈ ಮಾಡಿ. ಆ ಮಸಾಲೆ ಹಸಿ ವಾಸನೆ ಹೋಗಬೇಕು. ಆಮೇಲೆ 1 ಕಪ್ ಮೊಸರು ಹಾಕಿ ಮತ್ತೆ ಒಂದು 2ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಆದಮೇಲೆ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ, 3 ಜನಕ್ಕಲ್ವಾ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಲೋಟ ನೀರು ಹಾಕಬೇಕಲ್ವಾ, 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ನನಗೆ ಸ್ವಲ್ಪ ಅಕ್ಕಿ ಕಾಳೆ ಇರಬೇಕು, ತೀರಾ ಅರಳಿ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಉದ್ರಾಗೆ ಮಾಡ್ಕೊತೀನಿ. ಹಾಗಾಗಿ ನೀರು ಹಾಕಿ ಕುದಿ ಬಂದಮೇಲೆ ಅಕ್ಕಿ ತೊಳೆದಿಟ್ಟಿರೋದನ್ನ ಹಾಕ್ಕೊಳ್ಳಿ. ನೀವು ಏನು ಮಾಡಿ ಗೊತ್ತಾ, ಜಾಸ್ತಿ ಏಜ್ ಆದವರಿಗೆಲ್ಲ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಪಾಪ ಈ ಅಕ್ಕಿಗಳನ್ನು. 2 ಲೋಟ ಅಂದರೆ 4 ಲೋಟನೇ ನೀರು ಹಾಕ್ಕೊಳ್ಳಿ, ಕಡಿಮೆ ಏನು ಹಾಕ್ಬೇಡಿ. ನೋಡಿ ಇವಾಗ ಇಷ್ಟು ಉದ್ರಾಗಿ ಬರುತ್ತೆ. ಮಕ್ಕಳುಗಳಿಗೆ, ಏಜ್ ಆದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತಲ್ವ, ತಿನ್ನೋಕ್ಕೆ ಕಷ್ಟ ಆಗುತ್ತೆ. ನನಗೆ ಉದ್ರ ಇಷ್ಟ ಅಂತೇಳಿ ನಾನು ಕಡಿಮೆ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ಇದು ವೆಜಿಟೇಬಲ್ ಬಿರಿಯಾನಿ ಥರನೂ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಒನ್ಲಿ ಥಿಂಗ್ ಏನು ಗೊತ್ತಾ, ಇದಕ್ಕೆ ಚಿಕನ್ ಯೂಸ್ ಮಾಡಲ್ಲ ಅಷ್ಟೇ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್